ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ಫಲಿತಾಂಶ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿ ಟಿ ಎಕ್ಸಾಮ್ ಕೂಡ ಬರೆದಿದ್ದೀರಾ, ನಿಮಗೆ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನಿಮಗೆ ಮೇ 20ಕ್ಕೆ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ವ್ಯಾಲ್ಯೂಯೇಷನ್ ಪ್ರೊಸೆಸ್ ಬಂದ್ಬಿಟ್ಟು ಬೇಗ ಮುಗಿಯುತ್ತದೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ PUC 1 and 2 ಎರಡು ಕೂಡ ರಿಸಲ್ಟ್ ಬಂದ ನಂತರ ನಿಮ್ದು ಫಲಿತಾಂಶ ಕೂಡ ನಾವು ಪ್ರಕಟ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ರು. ಮೇ 8ಗೆ ಎಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ PUC ಎಕ್ಸಾಮ್ 2. ನಿಮಗೆ ಯಾಕಂದ್ರೆ ಕಡಿಮೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ PUC ಎಕ್ಸಾಮ್ 2 ಬರೆಯೋರು. ಆ ನಿಟ್ಟಿನಲ್ಲಿ ಬೇಗ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಕೂಡ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ರಿಸಲ್ಟ್ ನ ಬೇಗ ಬಿಡುಗಡೆ ಕೂಡ ಮಾಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಏಪ್ರಿಲ್ 16, 17 ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಯಿತು. 92% ರಿಜಿಸ್ಟ್ರೇಷನ್ ಆಗಿರೋ ವಿದ್ಯಾರ್ಥಿಗಳು, 92% ವಿದ್ಯಾರ್ಥಿಗಳು ಹಾಜರಾಗಿದ್ರು. 775 ಸೆಂಟರ್ಗಳಲ್ಲಿ ಪರೀಕ್ಷೆ ಕೂಡ ಆಯಿತು. OMR ಶೀಟ್ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಇನ್ನ ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ಅದರ್ ಡಿಗ್ರೀಸ್ಗೆ ಹೋಗೋದಕ್ಕೆ ನೀವು CT ಮುಖಾಂತರ ಹೋಗ್ತಾ ಇದ್ದೀರಾ. ಇನ್ನ ಬೇಗ ರಿಸಲ್ಟ್ ಬರೋದ್ರಿಂದ ನಿಮಗೆ ಕೌನ್ಸಿಲಿಂಗ್ ಅಂಡ್ ನಿಮಗೆ ಸೀಟ್ ಅಲೋಕೇಶನ್ಗೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಸ್ಟೂಡೆಂಟ್ಸ್ಗಳು ನೀವು ಕೂಡ ರೆಗ್ಯುಲರ್ ಆಗಿ KE ವೆಬ್ಸೈಟ್ನ ಯೂಸ್ ಮಾಡಿ, ಅಲ್ಲಿ ಅಫಿಷಿಯಲ್ ಅಪ್ಡೇಟ್ ಕೂಡ ಬರ್ತವೆ, ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂಡ್ ನಿಮಗೆ ಎಕ್ಸ್ ಖಾತೆಯಲ್ಲಿ ಕೂಡ ನೀವು KE ಅನ್ನು ಫಾಲೋ ಮಾಡಿದ್ರೆ ಅವರು ಅಪ್ಡೇಟ್ ಕೂಡ ಮಾಡ್ತಾ ಇರ್ತಾರೆ. ಏನಾದರೂ ಬಂದರೆ ಅಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ನೀವು ನಿಮ್ಮ CT ಸ್ಕೋರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರ್ಯಾಂಕ್ ಕೂಡ ಚೆಕ್ ಮಾಡ್ಕೋಬಹುದು. ಅಂಡ್ ನೀವು ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು ಆಫ್ಟರ್ ನಿಮ್ದು ರಿಸಲ್ಟ್ ಡಿಕ್ಲೇರ್ ಆದ ನಂತರ. ಇಷ್ಟೆಲ್ಲ ಕೂಡ ಮಾಹಿತಿ ಇದೆ. ನಿಮಗೆ ಎಕ್ಸ್ಪೆಕ್ಟ್ ಡೇಟ್ ಬಂದ್ಬಿಟ್ಟು ಮೇ 20 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.